ನಾನು ರಾಮ ಭಕ್ತ, ಕಳೆದ 20 ವರ್ಷಗಳಿಂದ ರಾಮಕೋಟಿಯನ್ನ ಬರಿತಾ ಇದ್ದೀನಿ ಅಂತ ಆಹಾರ ಸಚಿವ ಮುನಿಯಪ್ಪ ಅವರು ಹೇಳಿದ್ದಾರೆ. ಆಹಾರ ಸಚಿವ ಮುನಿಯಪ್ಪ ಅವರು, ನಾನು ರಾಮ ಭಕ್ತ, 20 ವರ್ಷದಿಂದ ನಾನು ನಿತ್ಯ ರಾಮಕೋಟಿಯನ್ನ ಬರಿತಾ ಇದ್ದೀನಿ. ನಾವು ಭಕ್ತಿಯನ್ನ ತೋರ್ಪಡಿಕೆ ಮಾಡಬೇಕಾಗಿಲ್ಲ, ನಾವು ನಿತ್ಯ ಪೂಜೆ ಮಾಡೋರು, ಅಯೋಧ್ಯೆಗೆ ಹೋಗ್ಬೇಕಿಲ್ಲ ಅಂತ ಮುನಿಯಪ್ಪ ಅವರು ಕಾಂಗ್ರೆಸ್ ತೆಗೆದುಕೊಂಡುವಂತಹ ನಿರ್ಧಾರಕ್ಕೆ ಸಂಬಂಧಿತವಾಗಿ ಅವರು ರಾಮ ಭಕ್ತ, ಆದ್ರೆ ಹೋಗೋದಕ್ಕೆ ಕಾರಣಗಳೇನು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಹಿಂದೂಗಳೆಲ್ಲ ಇದ್ದಾರೆ. ಮಹಾತ್ಮ ಗಾಂಧಿನೇ ರಾಮ ಭಕ್ತರು. ಈ ಭಾರತ ದೇಶವನ್ನು ರಾಮರಾಜ್ಯವನ್ನು ಮಾಡಬೇಕು ಅಂತ ಕಲ್ಪನೆಯನ್ನು ಕೊಟ್ಟವರು, ಈ ದೇಶಕ್ಕೆ ಆ ಸಿದ್ಧಾಂತವನ್ನು ಕೊಟ್ಟವರು ಮಹಾತ್ಮ ಗಾಂಧೀಜಿ. ಕಾಂಗ್ರೆಸ್ ಪಾರ್ಟಿಯನ್ನು ಕಟ್ಟಿದಂಥವ್ರು. ಎಲ್ಲ ಹಿಂದೂಗಳು ಕೂಡ ರಾಮ ಭಕ್ತರೇ, ರಾಮನ್ನ ಶಿವನ್ನ ಪೂಜೆ ಮಾಡ್ತಾರೆ. ನಾವು ಕೂಡ ರಾಮ ಭಕ್ತರೇ. ರಾಮಕೋಟಿಯನ್ನು ಈ ಸುಮಾರು 20 ವರ್ಷದಿಂದ ಬರಿತಾ ಇದ್ದೀವಿ. ಅವರು ಪ್ರಚಾರ ಮಾಡಿ ಓಟ್ ತಗೊಳಕ್ಕೆ ಹೋಗ್ತಾರೆ. ನಾವು ಭಕ್ತಿಯಿಂದ ಕೆಲಸ ಮಾಡ್ತೀವಿ. ಲೋಕ ಕಲ್ಯಾಣಕ್ಕಾಗಿ ನಮ್ಮ ಕೆಲಸ ಇರ್ತದೆ. ಅವ್ರ ಕಲ್ಯಾಣಕ್ಕಾಗಿ ಆ ದೇವರನ್ನ ಈ ರೀತಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಭಾರತ ದೇಶ ಒಂದು ಒಳ್ಳೆ ಸುಸಂಸ್ಕೃತಿ ಇರೋಂಥದ್ದು, ದೇವರ ಬಗ್ಗೆ ಪ್ರೀತಿ ವಾತ್ಸಲ್ಯ ಇರೋದು, ಭಕ್ತಿ ಇರೋವಂಥದ್ದು. ಯಾರೂ ಕೂಡ ಕಾಂಗ್ರೆಸ್ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಿಂದೂಗಳು ರಾಮ ಭಕ್ತರೇ, ಶಿವಭಕ್ತರೇ, ಅದರಲ್ಲಿ ಎರಡನೇ ಮಾತಿಲ್ಲ. ಇದು ಕೇವಲ ರಾಜಕೀಯಕ್ಕಾಗಿ ಅವರು ದೇವರನ್ನು ಬಳಸ್ತಾ ಇರೋದು ಮನಸ್ಸಿಗೆ ಸರಿಯಾಗಿ ಕಾಣ್ತಾ ಇಲ್ಲ.